ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಲೆ ಬಾಂಗ್ಲಾದೇಶಕ್ಕೆ ಈಗಲೇ ಶುರುವಾಗಿದೆ ನಡುಕ. ನೋಡಿ, ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನದ ಟಿವಿಗಳು ಹೊಡಿತವೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇನ್ನೇನು ಅಧಿಕಾರದ ಹತ್ತಿರಕ್ಕೆ ಬರ್ತಿದ್ದಂತೆ ಬಾಂಗ್ಲಾದೇಶದಲ್ಲಿ ಈಗಲೇ ಆತಂಕ ಶುರುವಾಗ್ಬಿಟ್ಟಿದೆ. ಅಲ್ಲಿನ ಒಬ್ಬ ಸಂಸದ ಜಾವೇದ್ ಹುಸೇನ್ ಸಂಸತ್ತಲ್ಲಿ ನಿಂತ್ಕೊಂಡು ಆತಂಕವನ್ನು ತೋಡ್ಕೊಳ್ತಾನೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅಧಿಕಾರ ಅಂತೇಳಿ ಎಕ್ಸಿಟ್ ಪೋಲ್ಸ್ಗಳು ಭವಿಷ್ಯವನ್ನು ನುಡಿಲಿಕ್ಕೆ ಶುರು ಮಾಡಿದೆ. ಒಂದು ವೇಳೆ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಅಲ್ಲಿರುವಂತಹ ನಮ್ಮ ದೇಶದ ವಲಸಿಗರನ್ನ, ಅಂದರೆ ಬಾಂಗ್ಲಾದೇಶದ ವಲಸಿಗರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಸಾಗರೋಪದಿ ಸಾಗರವಾಗಿ ಬಾಂಗ್ಲಾದೇಶದ ವಲಸಿಗರು ಪಶ್ಚಿಮ ಬಂಗಾಳದಲ್ಲಿರುವವರು ನಮ್ಮ ದೇಶಕ್ಕೆ ಬಂದರೆ ನಮಗೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಅಂತೇಳಿ ಆತಂಕವನ್ನು ತೋಡ್ಕೊಳ್ತಾನೆ ಸಂಸತ್ನಲ್ಲಿ ನಿಂತ್ಕೊಂಡು. ಪಶ್ಚಿಮ ಬಂಗಾಳದಲ್ಲಿ TMC ಅಧಿಕಾರಕ್ಕೆ ಬರುವಂಥದ್ದು ಯಾರಿಗೆ ಬೇಕೋ ಯಾರಿಗೆ ಬಿಡೋ ಗೊತ್ತಿಲ್ಲ, ಬಟ್ ಬಾಂಗ್ಲಾದೇಶಕ್ಕಂತೂ ಬೇಕು. ಇಲ್ಲ ಅಂತ ಹೇಳಿದ್ರೆ ಬಾಂಗ್ಲಾದೇಶಕ್ಕೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತಂತೆ. ಇದು ದುರಂತ ಅಲ್ವಾ? SIR ಪ್ರಕ್ರಿಯೆ ಆರಂಭವಾದಾಗನಿಂದಲೂ ಮಮತಾ ಬ್ಯಾನರ್ಜಿ ಕೆಂಡ ಕಾರ್ತಾ ಇದ್ದಿದ್ದು ಯಾಕೆ ಅಂದರೆ ಇದೇ ಕಾರಣಕ್ಕೆ. ಅಕ್ರಮ ಬಾಂಗ್ಲಾ ವಲಸಿಗರು ಅರ್ಥಾತ್ ಅವರು TMCಯ ವೋಟ್ ಬ್ಯಾಂಕ್, TMCಯ ಭದ್ರಕೋಟೆಯ ಮತದಾನ ಅಂತ ಹೇಳಿದ್ರೆ ಅದೇ. ಅಲ್ಲಿ ಯಾಕೆ ಗಡಿಭಾಗದ ಜಿಲ್ಲೆಗಳು ಮಾಲ್ಡಾ, ಮುರ್ಷಿರಾಬಾದ್, ನಾರ್ತ್ 24 ಪರಾಂಗಣ ಇವೆಲ್ಲವೂ ಕೂಡ 65%, ಮೋರ್ ದ್ಯಾನ್ 65% ಇಸ್ಲಾಮಿಕ್ ಅಂದರೆ ಮುಸ್ಲಿಮರು ಇರುವಂತಹ ಜಾಗಗಳು. ಮೊದಲು ಅಷ್ಟೇ ಸಂಖ್ಯೆಗಳಲ್ಲಿ ಮುಸಲ್ಮಾನರಿದ್ದರು ಅಲ್ಲಿ. ಯಾಕೆ ಅಲ್ಲಿನ ಮುಸಲ್ಮಾನರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಯಿತು? ಅಲ್ಲಿ BJP ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂತ ನೋಡಿದ್ರೆ ಬಹುತೇಕರು ಅಲ್ಲಿರುವಂಥವರು ಅಕ್ರಮ ಬಾಂಗ್ಲಾ ವಲಸಿಗರು. ಅವರು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಇಲ್ಲ, ದೇಶದ ಹಲವು ಭಾಗಗಳಿಗೆ ಬಂದಿದ್ದಾರೆ. ಅವರು ಬೆಂಗಳೂರಿನಲ್ಲಿದ್ದಾರೆ, ಪ್ರಮುಖವಾಗಿ ಅಸ್ಸಾಂನಲ್ಲಿದ್ದಾರೆ. ಅವರು ಒಂದು ದೇಶ ಒಗ್ಗಟ್ಟಾಗಿ ಎಲ್ಲ ಪಕ್ಷವನ್ನು ಹೊರತುಪಡಿಸಿ ಈ ಅಕ್ರಮ ವಲಸಿಗರ ವಿರುದ್ಧ ಹೋರಾಡಬೇಕಾಗಿರುವಂಥ ದೇಶ. ಅದರಲ್ಲಿ ಕೆಲವು ಪಕ್ಷಗಳು ನಮ್ಮ ವೋಟ್ ಬ್ಯಾಂಕ್ ಅನ್ನುವ ಕಾರಣಕ್ಕಾಗಿ ಅವರನ್ನು ಅಲ್ಲಿಂದ ಬಿಟ್ಕೊಳ್ಳದಂತೆ, ಅವರಿಂದ ಮತವನ್ನು ಹಾಕ್ಸ್ಕೊಳ್ಳದಂತೆ, ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯದಂತೆ. ನೋಡಿ, ಅವರ ಸಂಖ್ಯೆಗಳು ಗಣನೀಯವಾಗಿ ಏರಿಕೆಯಾಗಿ ಹೋಗ್ತಾ ಇದ್ದರೆ ಇಟ್ ಈಸ್ ಅ ಥ್ರೆಟ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋದ್ರ ಬಗ್ಗೆ ಯಾರೂ ಚರ್ಚೆ ಮಾಡಲ್ಲ. ಯಾರು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಇಲ್ಲಿದ್ದಾರೆ ನೋಡಿ ಸ್ವಾಮಿ, ಇವರನ್ನು ಒದ್ದು ಓಡಿಸಿ ಅಂತಾರೆ, ಅವರ ವಿರುದ್ಧವೇ ಅಭಿಯಾನಗಳು ಶುರುವಾಗ್ಬಿಡ್ತವೆ. ಈ ಬೇರೆ ದೇಶದಿಂದ ಬಂದವರಿಗೆ ಭಾರತ ಯಾವ ರೀತಿ ಆಶ್ರಯ ಕೊಡುತ್ತೆ ಅಂತ ಹೇಳಿದ್ರೆ ಅವರು ನಿರಾಶ್ರಿತರ ಪಟ್ಟಿಯಲ್ಲಿ ಬರಬೇಕು. ಲಕ್ಷ ಜನ ಬೆಂಗಳೂರಿನಲ್ಲೇ ಇದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರು. ಅದರಲ್ಲಿ ಎಷ್ಟು ಜನ ನಿರಾಶ್ರಿತರು ಅರ್ಥಾತ್ ರೆಫ್ಯೂಜೀಸ್ ಅಂಥೇಳಿ ಗುರುತಿಸ್ಕೊಂಡಿದ್ದಾರೆ? ಎಷ್ಟು ಜನ? ಅವರು ನಿರಾಶ್ರಿತರ ಪಟ್ಟಿಯಲ್ಲಿ ಅವ್ರನ್ನ ಗುರುತಿಸ್ಕೊಂಡಿದ್ರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವರ ಮೇಲೊಂದು ಕಣ್ಣಿಟ್ಟಿರುತ್ತೆ, ಜೊತೆಗೆ ಅವರಿಗೆ ಬೇಕಾದಂತಹ ಸೌಕರ್ಯಗಳು, ಅವರಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನು ಕೊಡುತ್ತೆ. ಈ ಅಕ್ರಮವಾಗಿ ಬಂದ್ಬಿಟ್ಟು ಅವರಿಂದ ನಮಗೆ ಮುಂದೆ ನ್ಯಾಷನಲ್ ಥ್ರೆಟ್ ಎದುರಾಗ್ಬೋದು. ಅವರಲ್ಲಿ ಎಷ್ಟು ಜನರು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೋ ಗೊತ್ತಿಲ್ಲ. ಇದು ನಿಜಕ್ಕೂ ಕೂಡ ಆತಂಕಕಾರಿ. ಬಾಂಗ್ಲಾದೇಶದ ಸಂಸದನೊಬ್ಬ ಈ ರೀತಿ ಹೇಳಿರುವಂಥದ್ದು ಭಾರತಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ವೇಳೆ ಪುನಃ TMC ಸರ್ಕಾರ ಬಂತಿರಿ, ಬರುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಎಕ್ಸಿಟ್ ಪೋಲ್ಸ್ಗಳನ್ನು ಸೇರಿದಂತೆ ಮಮತಾ ಬ್ಯಾನರ್ಜಿಯವರ ನಡವಳಿಕೆಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಮ್ಮೆ TMC ಬರಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೀಗಾಗಲೇ ಬೂತ್ ವೈಸ್ ರಿಪೋರ್ಟ್ ಅವರ ಕೈಯಲ್ಲಿದೆ. ಯಾವ್ಯಾವ ಬೂತ್ನಲ್ಲಿ ಏನೇನಾಗಿದೆ, ಯಾವ ಸಮುದಾಯದವರು ಎಷ್ಟು % ವೋಟ್ ಹಾಕಿದ್ದಾರೆ, ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದರ ಸಂಖ್ಯೆಗಳು ಅವ್ರ ಹತ್ರ ಇದೆ. ಹಾಗಾಗಿ ಚಡಪಡಿಸ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಅದೊಂದು ಕಡೆ ಇಟ್ಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಮತ್ತೊಮ್ಮೆ TMC ಏನಾದರೂ ಅಧಿಕಾರಕ್ಕೆ ಬಂದರೆ ಅದು ಭಾರತದ ಭಾಗವಾಗಿ ಉಳಿದುಕೊಳ್ಳುತ್ತಾ ಅನ್ನೋದು ನನ್ನ ಆತಂಕ. ಅದು
TMC ಅಕ್ರಮ ವಲಸಿಗರಿಗೆ ಇಷ್ಟೊಂದು ಸೌಕರ್ಯವನ್ನು ಕೊಟ್ಟು ಒಳಗಡೆ ಕಟ್ಸ್ಕೊಂಡು ಅವ್ರ ಹತ್ರ ಓಟ್ ಹಾಕ್ಸ್ಕೊಳ್ತಾ ಇದೆ ಅಂತ ಪರೋಕ್ಷವಾಗಿ ಬಾಂಗ್ಲಾದೇಶದ ಸಂಸದ ಒಬ್ಬ ಹೇಳ್ತಾನೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಪಶ್ಚಿಮ ಬಂಗಾಳಕ್ಕೆ ಬದಲಾವಣೆ ಅವಶ್ಯಕತೆ ಇದೆಯೋ ಇಲ್ವೋ? ಅಲ್ಲಿ ಮಮತಾ ಬ್ಯಾನರ್ಜಿಯ ಆಡಳಿತಕ್ಕೆ, ದುರಾಡಳಿತಕ್ಕೆ ಬ್ರೇಕ್ ಬೀಳಬೇಕು ಬೇಡವೋ? ನೀವೇ ಚರ್ಚೆ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ, ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮಮತಾ ಬ್ಯಾನರ್ಜಿಗೆ ಮತ್ತೊಮ್ಮೆ ಮಂಗಳಾರತಿ ಹಾಕಿದೆ. ಇದು ಮೊದಲನೇದನ್ನಲ್ಲ. SIR ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಳಿಕ ಅಲ್ಲಿ ನ್ಯಾಯಾಧೀಶರನ್ನು ಬಂದಿಖಾನೆ ಮಾಡಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೀಗ ಮತ್ತೊಮ್ಮೆ ಅದೇನು ವಿಚಾರಣೆಗೂ ತೆಗೆದುಕೊಳ್ಳದೆ, ಆದೇಶವನ್ನು ಕೊಡದೆ ಆರಂಭದಲ್ಲೇ ದ್ವಿಸದಸ್ಯ ಪೀಠ ಮಮತಾ ಬ್ಯಾನರ್ಜಿ ಅವರಿಗೆ ವಾಪಸ್ ಕಳಿಸಿದೆ. ಇದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಡೋರ್ ಸ್ಟೇಡಿಯಂನಲ್ಲಿ ಎಲ್ಲ ಈ EVM ಮಷಿನ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದರು. ಚುನಾವಣಾ ಆಯೋಗದ ಅಧಿಕಾರಿಗಳು ಅಲ್ಲಿ ಕ್ಷೇತ್ರವಾರುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ಮಮತಾ ಬ್ಯಾನರ್ಜಿ ಅವರು ಮತ್ತು ಅವರ ಕಾರ್ಯಕರ್ತರು, ಅವರ ಅಭ್ಯರ್ಥಿಗಳು ಅದು CC ಕ್ಯಾಮ್ರಾ TVಯಲ್ಲಿ ನೋಡಿಬಿಟ್ಟು, ಇಲ್ಲ ಇವರೇನೋ ಅಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ದೊಡ್ಡ ಗಲಾಟೆ ಶುರು ಮಾಡಿದ್ರು. 4 ತಾಸು ದೊಡ್ಡ ಗಲಾಟೆ ಶುರುವಾಯಿತು, ನ್ಯೂಸೆನ್ಸ್ ಕ್ರಿಯೇಟ್ ಆಯಿತು. ಅಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿಯಲ್ಲಿದ್ದರು. ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದರು. ಸುಪ್ರೀಂ ಕೋರ್ಟ್ ಚುನಾವಣೆ ಆಯೋಗದ ಒಂದು ಅಭಿಪ್ರಾಯವನ್ನು ಕೇಳಿ, ಇದು ಯಾವುದೇ ರೀತಿಯಾದಂಥ ಅಕ್ರಮ ನಡೆದಿಲ್ಲ, ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ, ಮೇ 4ಕ್ಕೆ ಯಥಾಸ್ಥಿತಿಯಾಗಿ ಹಿಂದಿನಂತೆ ಫಲಿತಾಂಶ ಏನು ಡಿಕ್ಲೇರ್ ಆಗಬೇಕಾಗಿತ್ತು ಅವತ್ತೇ ಡಿಕ್ಲೇರ್ ಆಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಕಳಿಸ್ಕೊಟ್ಟಿದೆ. ಇನ್ನು ಜೊತೆಗೆ ರೀಪೋಲಿಂಗ್ ಕೂಡ ಒಂದು 15-16 ಮತಗಟ್ಟೆ ಬಳಿ ನಿಮಗೆ ರೀಪೋಲಿಂಗ್ ಇತ್ತು. ಇವತ್ತು 15-16 ಮತಕೇಂದ್ರಕ್ಕೆ ರೀಪೋಲಿಂಗ್ ಆಗೋದಿತ್ತು. ಅಲ್ಲಿ ಸುಮಾರು ಅಕ್ರಮಗಳು ನಡೆದಿತ್ತು, ಗಲಾಟೆಗಳಾಗಿತ್ತು. ಮುರ್ಷಿದಾಬಾದ್ ಸೇರಿದಂತೆ ಹಲವು ಕಡೆ ಅಲ್ಲೆಲ್ಲವೂ ಕೂಡ ರೀಪೋಲಿಂಗ್ ನಡೆದಿದೆ. ಮೇ 4ಕ್ಕೆ ಫಲಿತಾಂಶ ಹೊರಬೀಳುತ್ತೆ ಅಂತ ಹೇಳ್ತಾ, ಮೇ 4 ಗಂಟೆಗಳ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾಯಿನಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಪುನಃ ಹೇಳ್ತಾ ಇದ್ದೀನಿ, ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆಯ ಅವಶ್ಯಕತೆ ಇದೆ ಅಂತೇಳಿ ಅನ್ನಿಸ್ತಾ ಇದೆ, ಇನ್ ಟರ್ಮ್ಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಅಂತೇಳಿ ನೋಡೋದೇ ಆದರೆ. ನಮಸ್ಕಾರ.